ಇನ್ನು ಲಿಂಗಾಯತ ಜಂಗಮರಿಗೆ ಎಸ್ಸಿ ಪ್ರಮಾಣ ಪತ್ರ ಸುಪ್ರೀಂ ಮಹತ್ವದ ಆದೇಶವನ್ನ ಹೊರಹಾಕಿದೆ. ವೀರಶೈವ ಲಿಂಗಾಯತ ಜಂಗಮರು ಬೇಡ ಜಂಗಮರಲ್ಲ, ವೀರಶೈವ ಲಿಂಗಾಯತ ಜಂಗಮರು ಹುಡ್ಕಾ ಜಂಗಮರಲ್ಲ. ಹೈಕೋರ್ಟ್ ಆದೇಶವನ್ನ ಹೊರಡಿಸಿರುವಂಥದ್ದು. ಪುನರ್ ಪರಿಶೀಲನೆ ಕೋರಿದಂತಹ ಅರ್ಜಿ ಇದೀಗ ವಜಾಗಿದೆ. ಹೈಕೋರ್ಟ್ ಆದೇಶವನ್ನ ಮತ್ತೆ ಎತ್ತಿ ಹಿಡಿದಂತಹ ಸುಪ್ರೀಂ ಕೋರ್ಟ್ ಎಸ್ಸಿ ಪ್ರಮಾಣ ಪತ್ರ ಪಡೆದಿದ್ದಂತಹ ವೀರಶೈವ ಲಿಂಗಾಯತ ರವೀಂದ್ರ ಸ್ವಾಮಿ ನಕಲಿ ಎಸ್ಸಿ ಪ್ರಮಾಣ ಪತ್ರ ಪಡೆದಿದ್ದಂತಹ ಬೀದರ್ನ ರವೀಂದ್ರ ಸ್ವಾಮಿಗೆ ಹಿನ್ನಡೆಯಾಗಿದೆ. ಸುಪ್ರೀಂ ತೀರ್ಪು ಇದೀಗ ಅದು ಕೂಡ ಫೈನಲೈಸ್ ಆಗಿ ಆದೇಶವನ್ನ ಹಾಕಿರುವಂಥದ್ದು. ದಲಿತ ಸಂಘರ್ಷ ಸಮಿತಿ ಮುಖಂಡ ಮಾರುತಿ ಬೌದ್ಧೆ ಸುಪ್ರೀಂ ತೀರ್ಪನ್ನ ಇದು ರಾಜ್ಯದ ಪರಿಶಿಷ್ಟ ಜಾತಿ ಪಂಗಡದ ಜನರಿಗೆ ಜಯ ಅಂತ ಹೇಳ್ಬಿಟ್ಟು ಬೌದ್ಧೆ ಹೇಳ್ತಾ ಇದ್ದಾರೆ. ಸುಳ್ಳು ಪ್ರಮಾಣ ಪತ್ರವನ್ನು ನೀಡಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಇದೀಗ ಒತ್ತಾಯಿಸಲಾಗ್ತಾ ಇದೆ ಕೂಡ. ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದಂತಹ ರವೀಂದ್ರ ಸ್ವಾಮಿ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಒತ್ತಾಯಿಸಲಾಗ್ತಾ ಇದೆ. ಲಿಂಗಾಯತ ಜಂಗಮರಿಗೆ ಎಸ್ಸಿ ಪ್ರಮಾಣ ಪತ್ರ ಇದೀಗ ಸುಪ್ರೀಂ ಮಹತ್ವದ ಆದೇಶವನ್ನ ಹೊರಹಾಕಿದೆ. ಹೈಕೋರ್ಟ್ ಆದೇಶ ಪುನರ್ ಪರಿಶೀಲನೆ ಕೋರಿದಂತಹ ಅರ್ಜಿ ಕೂಡ ಇದೀಗ ವಜಾ ಆಗಿರುವಂಥದ್ದು. ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಮತ್ತೆ ಎತ್ತಿ ಹಿಡಿದಿದ್ದಾರೆ. ಎಸ್ಸಿ ಪ್ರಮಾಣ ಪತ್ರವನ್ನ ಪಡೆದಿರ್ತಾರೆ. ನಕಲಿ ಎಸ್ಸಿ ಪ್ರಮಾಣ ಪತ್ರ ಪಡೆದಿದ್ದಂತಹ ಬೀದರ್ ರವೀಂದ್ರ ಸ್ವಾಮಿಗೆ ಇದೀಗ ಹಿನ್ನಡೆಯಾಗಿದೆ. ಸುಪ್ರೀಂ ತೀರ್ಪನ್ನ ದಲಿತ ಸಂಘರ್ಷ ಸಮಿತಿ ಮುಖಂಡ ಮಾರುತಿ ಬೌದ್ಧೆ ಕೂಡ ಪಡೆದಿರ್ತಾರೆ. ಇದು ರಾಜ್ಯದ ಪರಿಶಿಷ್ಟ ಜಾತಿ ಪಂಗಡದ ಜನರಿಗೆ ಜಯ ಅಂತ ಬೌದ್ಧ ಹೇಳಿರುವಂಥದ್ದು. ಸುಳ್ಳು ಪ್ರಮಾಣ ಪತ್ರ ನೀಡಿದಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಲಾಗಿದೆ ಕೂಡ. ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದ ರವೀಂದ್ರ ಸ್ವಾಮಿ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಲಾಗುತ್ತದೆ. ವೀರಶೈವ ಲಿಂಗಾಯತ ಜಂಗಮರು ಹುಡ್ಕಾ ಜಂಗಮರಲ್ಲ. ಹೈಕೋರ್ಟ್ ಆದೇಶವನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರಿದಂತಹ ಅರ್ಜಿ ಕೂಡ ಇದೀಗ ಫೈನಲ್ ಆಗಿ ವಜಾ ಆಗಿರುವಂಥದ್ದು. ಫೈನಲ್ ಆದೇಶವನ್ನ ಹೊರಹಾಕಿದೆ ಇದೀಗ. ಎಸ್ಸಿ ಪ್ರಮಾಣ ಪತ್ರ ಪಡೆದಂತಹ ವೀರಶೈವ ಲಿಂಗಾಯತ ರವೀಂದ್ರ ಸ್ವಾಮಿ. ನಕಲಿ ಎಸ್ಸಿ ಪ್ರಮಾಣ ಪತ್ರವನ್ನ ಪಡೆದಂತಹ ಬೀದರ್ನ ರವೀಂದ್ರ ಸ್ವಾಮಿಗೆ ಇದೀಗ ಹಿನ್ನಡೆಯಾಗಿರುವಂಥದ್ದು. ಸುಪ್ರೀಂ ತೀರ್ಪನ್ನ ದಲಿತ ಸಂಘರ್ಷ ಸಮಿತಿ ಮುಖಂಡ ಎತ್ತಿ ಹಿಡಿದಿದ್ದಾರೆ. ಇದು ರಾಜ್ಯದ ಪರಿಶಿಷ್ಟ ಜಾತಿ ಪಂಗಡದ ಜನರಿಗೆ ಜಯ ಅಂತ ಹೇಳ್ಬಿಟ್ಟು ಬೋಧಿಸ್ತಾ ಇದ್ದಾರೆ. ಸುಳ್ಳು ಪ್ರಮಾಣ ಪತ್ರ ನೀಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಕೂಡ ಹೇಳ್ತಾ ಇರುವಂಥದ್ದು. ಎಸ್ಸಿ ಪ್ರಮಾಣ ಪತ್ರ ಪಡೆದಂತಹ ವೀರಶೈವ ಲಿಂಗಾಯತ ರವೀಂದ್ರ ಸ್ವಾಮಿ ಹಾಗೆ ನಕಲಿ ಎಸ್ಸಿ ಪ್ರಮಾಣ ಪತ್ರ ಪಡೆದಂತಹ ಬೀದರ್ನ ರವೀಂದ್ರ ಸ್ವಾಮಿಗೆ ಇದೀಗ ಹಿನ್ನಡೆಯಾಗಿರುವಂಥದ್ದು. ಫೈನಲ್ ಆಗಿ ಹೈಕೋರ್ಟ್ ಆದೇಶ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಕೋರಿದಂತಹ ಅರ್ಜಿ ಕೂಡ ವಜಾ ಆಗಿದೆ. ಇದೀಗ ಸುಳ್ಳು ಪ್ರಮಾಣ ಪತ್ರ ನೀಡಿದಂತಹ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಆಗಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಿಸಲಾಗ್ತಾ ಇದೆ ಕೂಡ. ರವೀಂದ್ರ ಸ್ವಾಮಿಯ ವಿರುದ್ಧ ಕಠಿಣ ಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಿಸಲಾಗ್ತಾ ಇದೆ. ಹೈಕೋರ್ಟ್ ಆದೇಶವನ್ನು ಮತ್ತೆ ಎತ್ತಿ ಹಿಡಿದಂತಹ ಸುಪ್ರೀಂ ಕೋರ್ಟ್ ನಕಲಿ ಎಸ್ಸಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರ್ತಾರೆ. ಕ್ರಮ ಕೂಡ ಆಗಬೇಕು ಅಂತ ಒತ್ತಾಯಿಸಲಾಗ್ತಾ ಇದೆ ಮತ್ತೊಂದು ಕಡೆ.